ಹಾಯ್ ಹರ್ಷಿತಾ ಹಿಯರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರೀಸನಿಂಗ್ ಅಲ್ಲಿ ಇನ್ಇಕ್ವಾಲಿಟಿ ಟಾಪಿಕ್ ನೋಡೋಣ ಬನ್ನಿ. ಇನ್ಇಕ್ವಾಲಿಟಿ ಅಂದ್ರೆ ಹೆಸರಲ್ಲೇ ಇದೆ, ಇದು ಈಕ್ವಾಲಿಟಿ ಆಗಿರಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ 1 ಈಸ್ ಈಕ್ವಲ್ ಟು 1, ರೈಟ್, ಬಟ್ 1 ಈಸ್ ಹೈಯರ್ ದನ್ 0, ಇದು ಇನ್ಇಕ್ವಾಲಿಟಿ ಅಲ್ವಾ, ಈಕ್ವಲ್ ಆಗಿಲ್ಲ. 2 ಈಸ್ ಹೈಯರ್ ದನ್ ಅಥವಾ ಗ್ರೇಟರ್ ದನ್ 0 ಅಥವಾ 1. 3 is higher than 0, 1, 2. ಹಾಗೆ 2 is lesser than 3. 1 is lesser than 2, 3 ಹಾಗೆ. ಸೊ ಇನ್ಇಕ್ವಾಲಿಟಿ ಅಂತ ಅಂದ್ರೆ ಈಕ್ವಲ್ ಆಗಿರಲ್ಲ, ಐದರ್ ಲೆಸರ್ ದ್ಯಾನ್ ಆಗಿರುತ್ತೆ ಅಥವಾ ಗ್ರೇಟರ್ ದ್ಯಾನ್ ಆಗಿರುತ್ತೆ, ಅದನ್ನ ಇನ್ಇಕ್ವಾಲಿಟಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಇನ್ಇಕ್ವಾಲಿಟಿ ಸಿಂಬಲ್ ಇದೆ ನೋಡಿ. ಗ್ರೇಟರ್ ದ್ಯಾನ್ ಅಂತ ಅಂದ್ರೆ ಈ ಸಿಂಬಲ್ ಬರುತ್ತೆ, ಲೆಸ್ ದ್ಯಾನ್ ಅಂದ್ರೆ ಈ ಸಿಂಬಲ್ ಇದೆ, ಈಕ್ವಲ್ ಟು ಅಂದ್ರೆ ಈ ಸಿಂಬಲ್ ಇದೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂದ್ರೆ ಈ ಸಿಂಬಲ್ ಇದೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂದ್ರೆ ಈ ಸಿಂಬಲ್ ಇದೆ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಇದರಲ್ಲೇ ಹೇಳೋದಾದ್ರೆ ಇಲ್ಲಿ ಕೆಳಗಡೆ ಎಕ್ಸಾಂಪಲ್ ಇದೆ ನೋಡಿ, ಈಸಿಯಾಗಿ ಗೊತ್ತಾಗುತ್ತೆ. ಎ ಇಸ್ ಗ್ರೇಟರ್ ದನ್ ಬಿ ಅಂದ್ರೆ ಎ ಬಿ ಗಿಂತ ದೊಡ್ಡದು ಅಂತ. ಎ ಇಸ್ ಲೆಸ್ ದನ್ ಬಿ ಅಂದ್ರೆ ಎ ಬಿ ಗಿಂತ ಚಿಕ್ಕದು ಅಂತ. ಎ ಇಸ್ ಈಕ್ವಲ್ ಟು ಬಿ ಅಂದ್ರೆ ಎ ಎಕ್ಸಾಕ್ಟ್ಲಿ ಈಕ್ವಲ್ ಟು ಬಿ ಅಥವಾ ಬಿ ಈಕ್ವಲ್ ಟು ಎ. ಎ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅಂದ್ರೆ ಎ ಬಿ ಗಿಂತ ದೊಡ್ಡದು ಅಥವಾ ಬಿ ಈಕ್ವಲ್. ಎ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅಂತ ಅಂದ್ರೆ ಎ ಬಿ ಗಿಂತ ಚಿಕ್ಕದು ಅಥವಾ ಈಕ್ವಲ್ ಟು ಬಿ ಅಂತ. ಆಕ್ಚುಲಿ ಈ ಟಾಪಿಕ್ ಸ್ವಲ್ಪ ಈಸಿ ಇದೆ ಅಂಡ್ 5 ಕ್ವಶನ್, ಸೆಟ್ ಆಫ್ 5 ಕ್ವಶನ್ ಅಂತೂ 100% ಬಂದೇ ಬರುತ್ತೆ. ಪ್ರಿಲಿಮ್ಸ್ ಅಲ್ಲೂ ಬರುತ್ತೆ, ಮೇನ್ಸ್ ಅಲ್ಲೂ ಬರುತ್ತೆ. ಮೇ ಬಿ ಪ್ರಿಲಿಮ್ಸ್ ಅಲ್ಲಿ ಸ್ವಲ್ಪ ಈಸಿ ಲೆವೆಲ್ ಇರುತ್ತೆ, ಅಂದ್ರೆ ಡೈರೆಕ್ಟ್ ಇನ್ಇಕ್ವಾಲಿಟಿ ಇರುತ್ತೆ. ಅಂದ್ರೆ ಲೈಕ್ ಈ ತರ, ಎ ಈಸ್ ಹೈಯರ್ ದನ್ ಬಿ, ಬಿ ಈಸ್ ಲೆಸರ್ ದನ್ ಸಿ, ಸಿ ಈಸ್ ಈಕ್ವಲ್ ಟು ಡಿ. ಇದು ಈಸಿ ಆಗಿರುತ್ತೆ, ನಿಮ್ಗೆ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ, ಡೈರೆಕ್ಟ್ ಇನ್ಇಕ್ವಾಲಿಟಿ. ಬಟ್ ಸ್ವಲ್ಪ ಟಫ್ ಲೆವೆಲ್ ಅಂತ ಅಂದ್ರೆ ಮೇನ್ಸ್ ಅಲ್ಲೆಲ್ಲ ಕೋಡೆಡ್ ಇನ್ಇಕ್ವಾಲಿಟಿ ಬರುತ್ತೆ. ಅಂದ್ರೆ ಹೈಯರ್ ಗೆ ಎಕ್ಸಾಂಪಲ್ ದಿಸ್ ಸಿಂಬಲ್ ರೆಪ್ರೆಸೆಂಟ್ಸ್ ಹೈಯರ್ ದ್ಯಾನ್, ಆ ತರ ಸ್ವಲ್ಪ ಕನ್ಫ್ಯೂಸ್ ಲೆವೆಲ್ ಇರುತ್ತೆ. ಬಟ್ ಕೋಡೆಡ್ ಇನ್ಇಕ್ವಾಲಿಟಿ ಮೇನ್ಸ್ ಲೆವೆಲ್ಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ 5 ಕ್ವಶನ್ ಅಂತೂ ಫಿಕ್ಸ್ ಆಗಿರುತ್ತೆ ಈ ಟಾಪಿಕ್ ಇಂದ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ನೋಡೋಣ ಬನ್ನಿ. In each of the following questions, assuming the given statements to be true, find out which of the two conclusions, one and second, given below them are definitely true. First ನೋಡಿ, if only conclusion 1 is true, if only conclusion second is true, if either conclusion 1 or second is true, if neither conclusion 1 nor second is true, if both conclusion 1 and second are true. ಇಲ್ಲಿ ಈ ಸ್ಟೇಟ್ಮೆಂಟ್ ನ ನೋಡ್ಕೊಂಡು ಕನ್ಕ್ಲೂಷನ್ ಅಲ್ಲಿ ಯಾವ್ದು ಫಾಲೋ ಆಗುತ್ತೆ ಅನ್ನೋದನ್ನ ನಾವು ಟಿಕ್ ಮಾಡಬೇಕು. ಫಸ್ಟ್ ನೋಡಿ, ಸ್ಟೇಟ್ಮೆಂಟ್ ಇಲ್ಲಿ ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಡಿದಾನೆ, ಲಿಟಲ್ ಇದು ಈಸಿ ಲೆವೆಲ್ ಇದೆ. ಕೆ ಹೈಯರ್ ದನ್ ಎಲ್, ಎಲ್ ಹೈಯರ್ ದನ್ ಪಿ, ಪಿ ಲೆಸರ್ ದನ್ ಆರ್, ಆರ್ ಹೈಯರ್ ದನ್ ಯು, ಯು ಲೆಸರ್ ದನ್ ಎಸ್, ಎಸ್ ಇಸ್ ಈಕ್ವಲ್ ಟು ಟಿ. ಸೊ ಇಲ್ಲಿ ಕನ್ಕ್ಲೂಷನ್ ಏನಿದೆ, ಎಲ್ ಹೈಯರ್ ದನ್ ಆರ್ ಇದೆ ನೋಡಿ. ಎಲ್ ಗೂ ಆರ್ ಗೂ ಏನ್ ರಿಲೇಶನ್ಶಿಪ್ ಇದೆ, ಎಲ್ ಹೈಯರ್ ದನ್ ಪಿ ಬಟ್ ಪಿ ಇಸ್ ಲೆಸರ್ ದನ್ ಆರ್. ಹಾಗಾಗಿ ನಮ್ಗೆ ಎಲ್ ಆರ್ ಗಿಂತ ಗ್ರೇಟರ್ ದನ್ ಇದೆಯಾ ಅಥವಾ ಲೆಸರ್ ದನ್ ಇದೆಯಾ ಅನ್ನೋದೇ ಗೊತ್ತಾಗಲ್ಲ, ಬಿಕಾಸ್ ಇಲ್ಲಿ ಆಪೋಸಿಟ್ ರಿಲೇಶನ್ಶಿಪ್ ಇದೆ. ಸೊ ಇದು ರಾಂಗ್, ಫಾಲೋ ಆಗಲ್ಲ. ಎಸ್ ಗ್ರೇಟರ್ ದನ್ ಪಿ, ಹೌ ಎಸ್ ಗ್ರೇಟರ್ ದನ್ ಪಿ, ಪಿ ನೋಡಿ ಇಲ್ಲಿದೆ ಬಟ್ ಆರ್ ಅಗೈನ್ ರಿಲೇಶನ್ ಈ ಕಡೆ ಆಪೋಸಿಟ್ ಆಗಿದೆ. ಸೊ ಇದು ಕೂಡ ನಾವು ಗೆಸ್ ಮಾಡಕ್ ಆಗಲ್ಲ. ಸೊ ಎರಡೂ ಕೂಡ ಫಾಲೋ ಆಗಲ್ಲ. ಡಿ ಇಸ್ ದ ರೈಟ್ ಆನ್ಸರ್. ನೈದರ್ ಕನ್ಕ್ಲೂಷನ್ 1 nor second is true. Statement second ನೋಡಿ, J is higher than H, H is higher than I is higher than K, K is equal to M, M lesser than N, N lesser than P. ಇಲ್ಲಿ ನೋಡಿ, I is equal to M, I higher than K but not equal to M, K equal to M ಇದೆ ಬಟ್ I equal to M ಇಲ್ಲ, ಯಾಕಂದ್ರೆ I higher than K ಇದೆ, ಇಲ್ಲೇನ್ ಈಕ್ವಲ್ ಸಿಂಬಲ್ ಇಲ್ಲ. ಸೊ ಇದು ಫಾಲೋ ಆಗಲ್ಲ. ಸೆಕೆಂಡ್ ನೋಡಿ, P is higher than M, M is lesser than N, N is lesser than P. So M is lesser than P ಅಥವಾ P is higher than M. Second conclusion, second B follow ಆಗುತ್ತೆ. Second is true. Statement third ನೋಡಿ, A is higher than B, B is higher than C, C is lesser than D, D is higher than E is equal to F, F is equal to G. D higher than A ಇದೆಯಾ? No.
ಎ ಹೈಯರ್ ದೆನ್ ಬಿ ಇದೆ, ಬಿ ಹೈಯರ್ ದೆನ್ ಸಿ ಇದೆ, ಸಿ ಇಸ್ ಲೆಸರ್ ದೆನ್ ಡಿ ಇದೆ. ಇಲ್ಲಿ ಆಪೋಸಿಟ್ ರಿಲೇಶನ್ಶಿಪ್ ಇದೆ, ಸೊ ಇಲ್ಲಿ ಫಾಲೋ ಆಗಲ್ಲ. ಜಿ ಇಸ್ ಹೈಯರ್ ದೆನ್ ಡಿ ಇದೆಯಾ ನೋಡಿ, ಡಿ ಹೈಯರ್ ದೆನ್ ಇ ಇಸ್ ಈಕ್ವಲ್ ಟು ಎಫ್, ಎಫ್ ಇಸ್ ಈಕ್ವಲ್ ಟು ಜಿ. ಡಿನೇ ಜಿ ಗಿಂತ ಹೈ ಇದೆ, ಇಲ್ಲಿ ಆಪೋಸಿಟ್ ಕೊಟ್ಟಿದ್ದಾರೆ, ಸೊ ಇದು ಕೂಡ ಸೆಕೆಂಡ್ ಕೂಡ ಫಾಲೋ ಆಗಲ್ಲ. ಸೊ ಆನ್ಸರ್ ಇಸ್ ಡಿ, ನೈದರ್ ಒನ್ ನಾಟ್ ಟು ಕನ್ಕ್ಲೂಷನ್ ಫಾಲೋಸ್. ಸ್ಟೇಟ್ಮೆಂಟ್ 4 ನೋಡಿ, P is equal to Q, Q is equal to R, R is equal to S. Sorry, P is equal to Q, Q higher than R, R is equal to S, S lesser than T, T lesser than U, U lesser than V. ಇಲ್ಲಿ ನೋಡಿ, R is higher than S ಇದೆಯಾ? No, R is equal to S. So conclusion 1 is not follow ಆಗಲ್ಲ. U higher than V ಇದೆಯಾ? No, U lesser than V ಇದೆ. So conclusion second also not followed. So if neither conclusion 1 nor 2 is true. Statement 5 ನೋಡಿ, G is lesser than H, H is lesser than I is equal to J, J is higher than K is higher than L is higher than M. So I is lesser than G ಇದೆಯಾ? I higher than G, not lesser than G. ಇಲ್ಲಿ ನೋಡಿ, I H ಗಿಂತ ದೊಡ್ಡದು, H G ಗಿಂತ ದೊಡ್ಡದು. ಸೊ ಕನ್ಕ್ಲೂಷನ್ ಫಾಲೋ ಆಗಲ್ಲ. L is equal to M ಇದೆಯಾ? L higher than M ಇದೆ, ಸೊ ಇದು ಕೂಡ ಫಾಲೋ ಆಗಲ್ಲ. If neither conclusion nor one nor second is true. Second question ನೋಡಿ, each of the following questions assuming the given statements to be true, find out which of the two conclusion first and second given below them is definitely true. ಇಲ್ಲಿ ಕೂಡ ನೋಡಿ, ಇದು ನಿಮ್ಗೆ ರೂಲ್ಸ್ ಗೊತ್ತಿದೆ, ABCDE. If only conclusion 1 is true, 1 true ಆಗಿದ್ರೆ 1, conclusion second is true ಆದರೆ second. If either conclusion 1 or second true, if neither conclusion 1 or second is true, if both the conclusion follow. So ಇಲ್ಲಿ statement 1 ನೋಡಿ, O is higher than P, P is higher than Q, Q is higher than R, R is lesser than S, S is lesser than T, T is lesser than U, U is lesser than V. So T lesser than V ಇದೆಯಾ? Yes ಇದೆ, T lesser than V. So conclusion 1 follow ಆಗುತ್ತೆ. T higher than V ಇದೆಯಾ? No, T lesser than V ಇದೆ, higher than V ಇಲ್ಲ. So conclusion only 1, A is the right answer. Conclusion only 1 is true. Second statement ನೋಡಿ, A is higher than B, B is higher than C, C is higher than D, D is higher than E is lesser than F, F is higher than G, G is higher than H. So F is equal to H ಇದೆಯಾ? No, F higher than H ಇದೆ. A is higher than H ಇದೆಯಾ? A, ಬಟ್ ಇಲ್ಲಿ ಸಿಂಬಲ್ ಚೇಂಜ್ ಆಗಿದೆ, ಸೊ ಇದು ಕೂಡ ರಾಂಗ್. ಸೊ D is the right answer. Neither conclusion 1 nor second is true. Statement 3 ನೋಡಿ, K is higher than is equal to L, L is higher than M, M is lesser than or is equal to N. So N M ಗಿಂತ ದೊಡ್ಡದಾ? N is higher than M, yes, but also equal to M. So first one follow ಆಗಲ್ಲ. M is lesser than K na? M is lesser than K, correct. Because K is higher than L, L is higher than M. So M is lesser than K. So B is the only conclusion second is true. Statement 4 ನೋಡಿ, U is higher than V, V is lesser than W, W is equal to X, X is higher than Y. So U is higher than W na? No, ಯಾಕಂದ್ರೆ ಇಲ್ಲಿ ಆಪೋಸಿಟ್ ಸಿಂಬಲ್ ಇದೆ. U is higher than V, V is lesser than W. So ಇದು ರಿಲೇಷನ್ ಫಾಲೋ ಆಗಲ್ಲ. W is higher than Y na? W is equal to X, X is higher than Y, correct. W is higher than Y. So if only conclusion second conclusion follow ಆಗುತ್ತೆ. Statement 5 ನೋಡಿ, E is equal to F, F is equal to F higher than G, G is higher than H, H is lesser than I is lesser than J. So J H ಗಿಂತ ದೊಡ್ಡದಾ? Yes, H lesser than I, lesser than J. So J is higher than H, H higher than J na? No, conclusion 1 is follow. Conclusion 1 follow ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ಸೇಮ್. ಇದರಲ್ಲಿ ಫಸ್ಟ್ ಅಥವಾ ಕನ್ಕ್ಲೂಷನ್ 1 ಫಾಲೋ ಆಗುತ್ತಾ, ಸೆಕೆಂಡ್ ಫಾಲೋ ಆಗುತ್ತಾ, ಅಥವಾ ಐದರ್ ಆರ್ ಫಾಲೋ ಆಗುತ್ತಾ, ಅಥವಾ ನೈದರ್ ನಾರ್ ಅಥವಾ ಬೋತ್ ಫಾಲೋ ಆಗುತ್ತಾ ನೋಡಿ. ಸೊ ಸ್ಟೇಟ್ಮೆಂಟ್ 1, O is lesser than is equal to P, P is lesser than Q, Q is lesser than is equal to R, R is higher than S, S is equal to U. ಸೊ ಇಲ್ಲಿ ಕನ್ಕ್ಲೂಷನ್ 1 ನೋಡಿ,
Q is lesser than S. Q is lesser than equal to R but higher than S. ಸೊ ಇದು ಅಪೋಸಿಟ್ ರಿಲೇಷನ್ ಇದೆ, ಫಾಲೋ ಆಗಲ್ಲ. S is lesser than Q ನ ಅದು ಕೂಡ ಫಾಲೋ ಆಗಲ್ಲ, ಯಾಕಂದ್ರೆ ಇಲ್ಲಿ ಹೈಯರ್ ದನ್ ಇದೆ, ಈಕ್ವಲ್ ಇದೆ, ಆರ್ ಹೈಯರ್ ದನ್ ಎಸ್ ಇದೆ. ಇದು ಫಾಲೋ ಆಗಲ್ಲ, ಇದು ಫಾಲೋ ಆಗಲ್ಲ. ಅಟ್ಲೀಸ್ಟ್ ಇದ್ರಲ್ಲಿ ಯಾವ್ದಾದ್ರು ಒಂದ್ರಲ್ಲಾದ್ರೂ ಈಕ್ವಲ್ ಟು ಸಿಂಬಲ್ ಇದ್ರೆ ಐದರ್ ಆರ್ ಆಗ್ತಿತ್ತು. ಸೊ ಎರಡು ಕೂಡ ಫಾಲೋ ಆಗಲ್ಲ. ಸೊ ಆಪ್ಷನ್ ಐ is the answer. If neither conclusion 1 nor 2 is true. Statement E is equal to, statement second ನೋಡಿ, E is equal to F, F is higher than G, G is higher than H, H is lesser than I is lesser than or equal to J. So F is higher than H, F is higher than G, G is higher than H. So conclusion 1 follow ಆಗುತ್ತೆ. Second, J is higher than H ಇದೆಯಾ? ಹೌದು. H is lesser than I is equal to or lesser than J. So J ಕೂಡ follow ಆಗುತ್ತೆ. J is higher than H. So both the conclusion follow ಆಗುತ್ತೆ. J is the right answer if both conclusion 1 and 2 are true. Statement third ನೋಡಿ, O is higher than or equal to P, P is higher than Q, Q is equal to R, R is higher than S. So O is higher than R, O is higher than P, R equal to P, and P is higher than Q, Q is equal to R. Yes. Conclusion 1 follow ಆಗುತ್ತೆ. Q is higher than S, S. Q is equal to R, R is higher than. ಇದು ಕೂಡ both the conclusion follow ಆಗುತ್ತೆ. So J is the right answer. Statement 4 ನೋಡಿ, G is higher than H, H is higher than I is equal to or higher than J, J is higher than K, K is equal to L. ಸೊ ಇಲ್ಲಿ ಎಲ್ಲವೂ ಹೈ ಅಥವಾ ಈಕ್ವಲ್ ಫಾಲೋ ಆಗಿದೆ. ಸೊ G is higher than L, ಎಸ್, ಎಲ್ಲೋ ಆಪೋಸಿಟ್ ರಿಲೇಷನ್ ಇಲ್ಲ. ಸೊ ಕನ್ಕ್ಲೂಷನ್ 1 ಫಾಲೋ ಆಗುತ್ತೆ. K is lesser than H, ಎಸ್, K is lesser than H, ಸೆಕೆಂಡ್ ಕೂಡ ಫಾಲೋ ಆಗುತ್ತೆ. ಸೊ J is the right answer. Statement 5 ನೋಡಿ, M is lesser than N, N is lesser than O, O is lesser than or P, P is higher than Q, Q is higher than R. ಇದರಲ್ಲಿ M is lesser than P ನ? Yes, M is lesser than P. P is higher than R, yes, P is higher than R. ಇದರಲ್ಲೂ ಕೂಡ both the conclusion follow ಆಗುತ್ತೆ. So J is the right answer. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 4. ಇಲ್ಲಿ ನಾನು ಡೈರೆಕ್ಟ್ ಸ್ಟೇಟ್ಮೆಂಟ್ಗೆ ಹೋಗ್ತೀನಿ. ಸೊ U is higher than V ಅಥವಾ equal to V is equal to W, W is lesser than X, X is lesser than Y, Y is higher than Z. ಸೊ ಇಲ್ಲಿ Z lesser than W ನ? ನೋ, ಬಿಕಾಸ್ ಇಲ್ಲಿದೆ ನೋಡಿ, W is ಇಲ್ಲಿ ಆಪೋಸಿಟ್ ರಿಲೇಶನ್ಶಿಪ್ ಇದೆ. ಸೊ ಇದು ಫಸ್ಟ್ ಒನ್ ರಾಂಗ್, ಐ ಮೀನ್ ಫಾಲೋ ಆಗಲ್ಲ. U is higher than W ನ? U is higher than V ಅಥವಾ equal to V, V is equal to W. Yes, no. U is higher than V, U is higher than V ಆಗಲ್ಲ. ಇಲ್ಲಿ equal to ಸಿಂಬಲ್ ಕೂಡ ಇದೆ. ಸೊ ಎರಡು ಫಾಲೋ ಆಗಲ್ಲ. ಇಲ್ಲಿ ಈಕ್ವಲ್ ಟು ಅಥವಾ ಹೈಯರ್ ದನ್ ಈಕ್ವಲ್ ಟು ಇದ್ದಿದ್ರೆ ರೈಟ್ ಆಗ್ತಿತ್ತು. ಬಟ್ ಏನಿದೆ, ಓನ್ಲಿ ಈಕ್ವಲ್ ಟು ಇದೆ, ಹೈಯರ್ ದನ್ ಇಲ್ಲ. ಸೊ ಇದು ಕೂಡ ಫಾಲೋ ಆಗಲ್ಲ. ಸೊ ಇಲ್ಲಿ ಆನ್ಸರ್ ಡಿ, ಇಫ್ ನೈದರ್ ಕನ್ಕ್ಲೂಷನ್ 1 and or second is true. ಸ್ಟೇಟ್ಮೆಂಟ್ ಸೆಕೆಂಡ್ ನೋಡಿ, ಸ್ಟೇಟ್ಮೆಂಟ್ ಸೆಕೆಂಡ್ ನೋಡಿ, C is lesser than D, D is higher than E is higher than F, F is higher than or equal to G, G is higher than H. F is equal to H, maybe ಇಲ್ಲಿ higher than symbol ಕೂಡ ಇದೆ. ಸೊ ಸೆಕೆಂಡ್ ಸಿಂಬಲ್ ನೋಡಿ, F is higher than H, yes. ಸೊ ಇಲ್ಲಿ ಐದರ್ ಆರ್ ಕಾನ್ಸೆಪ್ಟ್ ಬರುತ್ತೆ, ಯಾಕಂದ್ರೆ ಐದರ್ ಆರ್ ಕಾನ್ಸೆಪ್ಟ್ ಬರುತ್ತೆ, ಯಾಕಂದ್ರೆ ಇಲ್ಲಿ ಈಕ್ವಲ್ ಟುನು ರೈಟ್ ಆಗುತ್ತೆ, ಇದು ಅಥವಾ ಅದು. ಸೊ ಹಾಗಾಗಿ ಐದರ್ ಆರ್. ಸೊ ಸ್ಟೇಟ್ಮೆಂಟ್ ಸಿ is, I mean C if either conclusion 1 or second is true. ಇದು ಅಥವಾ ಅದು, ಫಸ್ಟ್ ಒನ್ ಅಥವಾ ಸೆಕೆಂಡ್ ಟ್ರೂ ಆಗಿರುತ್ತೆ. ಸ್ಟೇಟ್ಮೆಂಟ್ ಥರ್ಡ್ ನೋಡಿ, K is higher than equal to L, L is higher than equal to M, M is higher than N, N is higher than O, O is higher than P. ಸೊ ಇಲ್ಲಿ N is higher than M, no, ಇದು N is lesser than M, not higher than M. N is higher than P na? Yes, N is higher than P. So B, if conclusion, only conclusion second is true. Statement fourth ನೋಡಿ, B is equal to A, C equal to D, D is higher than E is higher than F, F is lesser than G. So ಇಲ್ಲಿ ನೋಡಿ, C is higher than E na?
Yes, correct. C is higher than E. B is higher than F. B ನೋಡಿ, B is higher than F. Sorry, B is higher than F. So D. Sorry, E. If both conclusion 1 and 2 are true. Statement 5 ನೋಡಿ, T is higher than Y is higher than U is lesser than O is lesser than P is lesser than or equal to I. So T is higher than U na? Yes, T is greater than or higher than U. Statement 1 is correct. Conclusion 1 is correct. U is lesser than I. U is lesser than I. Correct. So idu kuda correct. So illu kuda E is the answer if both conclusion 1 and 2 are true. So next question ನೋಡಿ. Statement 1 direct statement ನೋಡೋಣ ಬನ್ನಿ. M is lesser than D is equal to K is lesser than or equal to R is equal to F. ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಸೊ ನೀವೇ ಇದನ್ನ ಕರೆಕ್ಟ್ ಆಗಿ ಆರ್ಡರ್ ವೈಸ್ ಬರ್ಕೊಂಡ್ರೆ ಮಾತ್ರ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡಕ್ಕಾಗತ್ತೆ, ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಸೊ ನೋಡಿ, M is lesser than D is equal to K is lesser than or equal to R is equal to F. ಸೊ ಕನ್ಕ್ಲೂಷನ್ ಏನಿದೆ, F is lesser than K. F is lesser than K ನಾ? No. F is higher than or equal to K. D is, so first one follow ಆಗಲ್ಲ. So D is equal to F. D is equal to F ಹೇಳಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ K lesser than R symbol ಕೂಡ ಇದೆ. ಸೊ ಇದು ಕೂಡ follow ಆಗಲ್ಲ. So I is the answer if neither conclusion 1 nor 2 is true. Statement 2 ನೋಡಿ, B is higher than C is higher than equal to D, M is higher than N is equal to O is higher than D. ಸೊ ಇಲ್ಲಿ ಈ ಕಡೆಯಿಂದ ಬರ್ಕೊಂಡು ಬನ್ನಿ. M is higher than N equal to O is higher than D is lesser than equal to C is lesser than B, because B is higher than C means C is lesser than B. ಇಲ್ಲಿ C is higher than or equal to D means D is lesser than equal to C. So ಇಲ್ಲಿ conclusion ನೋಡಿ, D is lesser than M. Yes, D is lesser than M. First one is right. O is higher than M. O higher M ಗಿಂತ ದೊಡ್ಡದ? No. Second follow ಆಗಲ್ಲ. First one follow ಆಗುತ್ತೆ. So if only conclusion 1 follows, 1 is true. Statement 3 ನೋಡಿ, X is higher than Y is higher than Z is equal to G, H is lesser than or equal to I is lesser than or equal to G. So ಇಲ್ಲಿ ಬರ್ಕೊಳ್ಳಿ. X is higher than Y is higher than Z is higher than equal to G is higher than equal to I is higher than equal to H. So conclusion ಏನಿದೆ, Y is higher than equal to H. Yes, Y is higher than equal to ಅಲ್ಲ, just higher than H correct. So conclusion 1 follow ಆಗುತ್ತೆ. Second ಏನಿದೆ, G is lesser than Y. Yes, G is lesser than Y. ಇದು ಕೂಡ ಫಾಲೋ ಆಗುತ್ತೆ. ಸೊ ಎರಡೂ ಕನ್ಕ್ಲೂಷನ್ ಕೂಡ ಫಾಲೋ ಆಗುತ್ತೆ. ಸೊ ಇಫ್ ಬೋತ್ ದ ಕನ್ಕ್ಲೂಷನ್ 1 and 2 are true, J is the right answer. Statement 4 ನೋಡಿ, A is lesser than B is equal to C is equal to P is higher than Q is higher than or equal to R. ಸೊ ಇಲ್ಲಿ ಸ್ವಲ್ಪ ಸ್ಪೇಸ್ ಸಾಲಲ್ಲ, ಇಲ್ಲಿ ಬರಿತಾ ಇದ್ದೀನಿ ನೋಡಿ. A is lesser than B is equal to C is lesser than P is higher than Q is higher than equal to R. Conclusion ಏನಿದೆ, A is lesser than C. correct. Conclusion 1 follow ಆಗುತ್ತೆ. C is higher than Q follow ಆಗಲ್ಲ, ಯಾಕಂದ್ರೆ ಇಲ್ಲಿ ಆಪೋಸಿಟ್ ರಿಲೇಶನ್ಶಿಪ್ ಇದೆ. ಸೊ if only conclusion 1 is true, only one conclusion follow ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಸ್ಟೇಟ್ಮೆಂಟ್ 5 K is equal to L, M is higher than L, O is higher than M, P is higher than or equal to Q is lesser than M. ಇಲ್ಲಿ ಬರೀತೀನಿ ನೋಡಿ, K is L equal to L is lesser than M is lesser than O. ಇಲ್ಲಿ again M is higher than Q is lesser than equal to P. ಇಲ್ಲಿ ಕನ್ಕ್ಲೂಷನ್ ಏನಿದೆ, O is higher than Q.
ಓ ಕ್ಯೂಗಿಂತ ದೊಡ್ಡದಾ? ಎಸ್, ಓ ಕ್ಯೂಗಿಂತ ದೊಡ್ಡದು. ಯಾಕಂದ್ರೆ ಓ ಎಂಗಿಂತ ದೊಡ್ಡದು, ಎಂ ಕ್ಯೂಗಿಂತ ದೊಡ್ಡದು. ಕನ್ಕ್ಲೂಷನ್ 1 ಫಾಲೋ ಆಗುತ್ತೆ. ಎಲ್ ಈಕ್ವಲ್ ಟು ಎಮ್? ನೋ, ಎಲ್ ಲೆಸರ್ ದೆನ್ ಎಂ. ಸೊ ಇದು ಫಾಲೋ ಆಗಲ್ಲ. ಕನ್ಕ್ಲೂಷನ್ 1, ಇಫ್ ಓನ್ಲಿ ಕನ್ಕ್ಲೂಷನ್ 1 ಈಸ್ ಟ್ರೂ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನಾನು ಡೈರೆಕ್ಟ್ ಸ್ಟೇಟ್ಮೆಂಟ್ಗೆ ಹೋಗ್ತಾ ಇದ್ದೀನಿ. ಎ ಈಸ್ ಲೆಸರ್ ದೆನ್ ಬಿ, ಬಿ ಈಸ್ ಲೆಸರ್ ದೆನ್ ಸಿ, ಸಿ ಈಸ್ ಈಕ್ವಲ್ ಟು ಡಿ, ಡಿ ಈಸ್ ಲೆಸರ್ ದೆನ್ ಈಕ್ವಲ್ ಟು ಕೆ, ಎಲ್ ಈಸ್ ಹೈಯರ್ ದೆನ್ ಎಂ, ಎಂ ಈಸ್ ಹೈಯರ್ ದೆನ್ ಈಕ್ವಲ್ ಟು ಎನ್, ಎನ್ ಈಸ್ ಹೈಯರ್ ದೆನ್ ಈಕ್ವಲ್ ಟು ಕೆ. ಇದನ್ನ ನೀವು ಇಲ್ಲಿ ಬರ್ಕೊಬೇಕು, ಇಲ್ಲಾಂದ್ರೆ ಗೊತ್ತಾಗಲ್ಲ. ನಾನು ಅವಾಗಲೇ ಹೇಳ್ದಂಗೆ ಎ ಈಸ್ ಲೆಸರ್ ದೆನ್ ಬಿ, ಬಿ ಈಸ್ ಲೆಸರ್ ದೆನ್ ಸಿ, ಸಿ ಈಸ್ ಈಕ್ವಲ್ ಟು ಡಿ, ಡಿ ಈಸ್ ಲೆಸರ್ ದೆನ್ ಈಕ್ವಲ್ ಟು ಕೆ, ಕೆ ಈಸ್ ಲೆಸರ್ ದೆನ್ ಆರ್ ಈಕ್ವಲ್ ಟು ಎನ್, ಎನ್ ಈಸ್ ಲೆಸರ್ ದೆನ್ ಈಕ್ವಲ್ ಟು ಎಂ, ಎಂ ಈಸ್ ಲೆಸರ್ ದೆನ್ ಎನ್. ಸೊ ಇವಾಗ ಕನ್ಕ್ಲೂಷನ್ ಏನಿದೆ, ಎನ್ ಈಕ್ವಲ್ ಟು ಕೆ ಇದೆ. ಎನ್ ಈಕ್ವಲ್ ಟು ಕೆ ಎಲ್ಲಿದೆ? ಎನ್ ಇಲ್ಲಿದೆ. ಈಕ್ವಲ್ ಟು ಕೆ ನೋ, ಎನ್ ಈಸ್ ಹೈಯರ್ ದೆನ್ ಕೆ. ಸೊ ಇದು ಐದರ್ ಆರ್ ಫಾಲೋ ಆಗುತ್ತೆ. ಯಾಕಂದ್ರೆ ಎನ್ ಈಕ್ವಲ್ ಟು ಕೆ ಅಥವಾ ಎನ್ ಹೈಯರ್ ದೆನ್ ಕೆ. ಓಕೆನಾ? ಸೊ ಐದರ್ ಆರ್, ಎಂ ಈಸ್ third option. If either conclusion 1 or second is true. Second statement, A is higher than B, B is lesser than C, C is lesser than D, W is higher than D, X is lesser than Y, Y is lesser than equal to Z, Z is higher than D. ಇಲ್ಲಿ ನೋಡಿ ಬರೀತಿದ್ದೀನಿ. A is higher than B, B is lesser than C, C is lesser than D, D is lesser than W. So in next D continue ಆಗುತ್ತೆ. D is higher than Z, Z is higher than or equal to Y, Y is higher than X, W is higher than C. follow ಆಗುತ್ತಾ? Yes, follow ಆಗುತ್ತೆ. Z is higher than X follow ಆಗುತ್ತಾ? Follow ಆಗುತ್ತೆ. So both the conclusion are follows. So if both conclusion 1 and second are true, ಎರಡು ಕೂಡ follow ಆಗುತ್ತೆ. ಥರ್ಡ್ ಕ್ವಶನ್ ನೋಡಿ, ಥರ್ಡ್ ಸ್ಟೇಟ್ಮೆಂಟ್ ನೋಡಿ. ಕೆ ಈಸ್ ಲೆಸರ್ ದನ್ ಎಲ್, ಎಲ್ ಈಸ್ ಲೆಸರ್ ದನ್ ಎಂ, ಎಂ ಈಸ್ ಹೈಯರ್ ದನ್ ಎನ್, ಎನ್ ಈಸ್ ಲೆಸರ್ ದನ್ ಈಕ್ವಲ್ ಟು ಪಿ, ಪಿ ಈಸ್ ಲೆಸರ್ ದನ್ ಕ್ಯೂ, ಆರ್ ಈಸ್ ಹೈಯರ್ ದನ್ ಎಸ್, ಎಸ್ ಈಸ್ ಹೈಯರ್ ದನ್ ಕ್ಯೂ. ಸೊ ಇಲ್ಲಿ ಬರ್ಕೊಂತೀನಿ ನೋಡಿ. ಕೆ ಈಸ್ ಲೆಸರ್ ದನ್ ಎಲ್, ಎಲ್ ಈಸ್ ಲೆಸರ್ ದನ್ ಎಂ ಈಸ್ ಹೈಯರ್ ದನ್ ಎನ್ ಈಸ್ ಲೆಸರ್ ದನ್ ಈಕ್ವಲ್ ಟು ಪಿ, ಪಿ ಈಸ್ ಲೆಸರ್ ದನ್ ಕ್ಯೂ, ಕ್ಯೂ ಈಸ್ ಲೆಸರ್ ದನ್ ಎಸ್, ಎಸ್ ಈಸ್ ಲೆಸರ್ ದನ್ ಆರ್. ಸೊ ಎನ್ ಈಸ್ ಲೆಸರ್ ದನ್ ಕ್ಯೂನಾ? ಎಸ್, ಎನ್ ಈಸ್ ಲೆಸರ್ ದನ್ ಕ್ಯೂ ಫಸ್ಟ್ ಫಾಲೋ ಆಗುತ್ತೆ. ಆರ್ ಈಸ್ ಹೈಯರ್ ದನ್ ಪಿನಾ? ಎಸ್, ಆರ್ ಈಸ್ ಹೈಯರ್ ದನ್ ಪಿ. ಎರಡು ಫಾಲೋ ಆಗುತ್ತೆ. ಸೊ ಕನ್ಕ್ಲೂಷನ್ 1 and second ಎರಡೂ ಕೂಡ ಫಾಲೋ ಆಗುತ್ತೆ. ಸೊ ಈಸ್ ದ ಓ ಇಫ್ ಬೋತ್ ದ ಕನ್ಕ್ಲೂಷನ್ 1 and second are true. ಸ್ಟೇಟ್ಮೆಂಟ್ 4 ನೋಡಿ, ಇಲ್ಲಿ ಬರೀತೀನಿ. ಇ ಈಸ್ ಹೈಯರ್ ದನ್ ಎಫ್, ಎಫ್ ಈಸ್ ಹೈಯರ್ ದನ್ ಜಿ, ನೆಕ್ಸ್ಟ್ ಜಿ ಈಸ್ lesser than H. So next to P is lesser than Q, Q is lesser than equal to R, Q is lesser than H and S is higher than G. So ಇಲ್ಲಿ ಕಂಟಿನ್ಯೂ ಆಗುತ್ತೆ ನೋಡಿ. G S ಗಿಂತ ಚಿಕ್ಕದ್ದು, S Q ಗಿಂತ ದೊಡ್ಡದು. ಓಕೆನಾ? ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಆಗುತ್ತೆ. Q lesser than or equal to R and P is lesser than Q. ಓಕೆನಾ? ಸೊ ಈಗ ಕನ್ಕ್ಲೂಷನ್ ಏನಿದೆ, ಇ ಈಸ್ ಹೈಯರ್ ದೆನ್ ಎಸ್. ಕರೆಕ್ಟಾ? ನೋ, ಆಗಲ್ಲ. ಯಾಕಂದ್ರೆ ಇಲ್ಲಿ ಆಪೋಸಿಟ್ ರಿಲೇಷನ್ ಇದೆ. ಸೊ ಫಸ್ಟ್ ಒನ್ ಫಾಲೋ ಆಗಲ್ಲ. ಆರ್ ಈಸ್ ಹೈಯರ್ ದೆನ್ ಪಿ, ಆರ್ ಹೈಯರ್ ದೆನ್ ಪಿ ನ? ಎಸ್, ಪಿ ಫಾಲೋ ಆಗುತ್ತೆ. ಸೊ ಕನ್ಕ್ಲೂಷನ್ 1 ಈಸ್ ಕರೆಕ್ಟ್. ಸೊ ಕನ್ಕ್ಲೂಷನ್ ಸೆಕೆಂಡ್ ಈಸ್ ಕರೆಕ್ಟ್. ಸೊ ಇಫ್ ಓನ್ಲಿ ಕನ್ಕ್ಲೂಷನ್ ಸೆಕೆಂಡ್ ಈಸ್ ಟ್ರೂ. Statement 5 ನೋಡಿ. S is higher than equal to T, T is higher than U is higher than V is higher than X, W is lesser than X, X is lesser than Y is lesser than Z, Z is higher than W. ಇಲ್ಲಿ ಬರೀತಿದ್ದೀನಿ ನೋಡಿ. S is higher than equal to T, T is higher than U is higher than V is higher than X. ಇಲ್ಲಿ X is lesser than Y is lesser than Z, Z is higher than W. ಇಲ್ಲಿ X, W is lesser than X. ಕನ್ಕ್ಲೂಷನ್ ಏನಿದೆ, U is lesser than S. Yes, U is lesser than S. ಕನ್ಕ್ಲೂಷನ್ 1 ಫಾಲೋ ಆಗುತ್ತೆ. U is higher than X, ಎರಡು ಸೆಕೆಂಡ್ ಕೂಡ ಫಾಲೋ ಆಗುತ್ತೆ. ಸೊ ಇಫ್ ಬೋತ್ ದ ಕನ್ಕ್ಲೂಷನ್ follows. So answer is if both conclusion first and second are true. Thank you.